ಇಡೀ ರಾತ್ರಿ ಉಂಟಲ್ಲ ನಿದ್ದೆ ಮಾಡದೆ ಒಂದು ಬನ್ಸ್ ಮತ್ತು ಚಾ ಕುಡಿಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಇದು ತೊಕ್ಕೋಟಲ್ಲಿರುವ ಸಾಯಿ ಟೀ ಸ್ಟಾಲ್ ಅಂತ. ತೊಕ್ಕೋಟು ಫ್ಲೈಓವರ್ ಕೆಳಗಡೆ ಓಲ್ಡ್ ಸಾಗರ್ ಶಾಪ್ ಇತ್ತಲ್ಲ, ಅದರ ಆಪೋಸಿಟ್ ಅಲ್ಲೇ ಇರೋದು. ಬೆಳಿಗ್ಗೆ 4 ಗಂಟೆಗೆ ಓಪನ್ ಆಗ್ತದೆ. 5 ಗಂಟೆ ಆಗುವಾಗ ಎಲ್ಲ ಐಟಮ್ ರೆಡಿಯಾಗಿ ಸಿಗ್ತದೆ. ಈ ಒಂದು ಸ್ಟೀಮರ್ ಅಲ್ಲಿ ಆವಿ ಹೀಗೆ ಬರ್ತಾ ಇದ್ರೆ ಉಂಟಲ್ಲ, ಬೇಗ ತಿನ್ಬೇಕು ಅಂತ ಆಸೆ ಆಗ್ತದೆ. ಸಾಫ್ಟ್ ಆಗಿರೋ ಈ ಒಂದು ಇಡ್ಲಿ ಮತ್ತು ಚಟ್ನಿ ಸಾಂಬಾರೊಟ್ಟಿಗೆ ತಿನ್ನೋದು ಬೆಳಗ್ಗೆನೆ ಒಳ್ಳೆ ಎನರ್ಜಿ ಕೊಡುತ್ತೆ. ಮತ್ತೆ ನಾವು ಮೈನ್ ಆಗಿ ಬಂದಿರೋದು ಈ ಒಂದು ಬನ್ಸ್ ಅನ್ನು ತಿನ್ಲಿಕ್ಕೆ. ಇದನ್ನು ಬಿಸಿ ಬಿಸಿಯಾಗಿ ತಿಂದ್ರೆ ಮಾತ್ರ ಅದರ ರುಚಿ ಗೊತ್ತಾಗೋದು. ಅಷ್ಟು ಹೇಳಿದೆ ತಡ, ನನ್ನೊಬ್ಬ ಫ್ರೆಂಡ್ ಅವನ ಕೈಯನ್ನು ಬಿಸಿ ಮಾಡಿಕೊಂಡು. ಏನೇ ಇರ್ಲಿ, ಬನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಬಂದಾಗ ಖಾಲಿ ಇದ್ದ ಅಂಗಡಿ, ಸ್ವಲ್ಪ ಟೈಮ್ ಆದಾಗ ರಶ್ ಆಗ್ತಾ ಬಂತು. ಓನರ್ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದೆ. ಬಾಲಕೃಷ್ಣ, ಇಂದು ಏತು ವರ್ಷ ಅಂಡ್ ಸರ್? ಈ ಫಸ್ಟ್ ಇಡ್ಲಿ ಸಾಂಬಾರ್ ತಿಕ್ಕೊಂಡು ಅದ್ರಾಗ ಬನ್ಸ್, ವಡೆ, ಪೂರಿ ಬಾಜಿ, ಪಲಾವು, ಸೀರಾ, ಚಾ ಆತ ಐಟಮ್ ಬೈಗೆ ಉಂಟು ಬೈಗೆ ಹೆಂಗಲ್ಲ ಆಯ್ತು ಪಕ್ಕದ ಐಟಮ್ ಹೆಂಗಲ್ಲ ವಡಪಾವ್, ಪೋಡಿ, ಗೋಳಿ ಬಜೆ, ನೀರುಳ್ಳಿ ಬಜೆ, ಪೂರ ಐಟಮ್ ಚಿಕನ್ ಗ್ರೇವಿ. ಹಸಿಗುಳಿ ಜಂಕ್ಷನ್ ಅಲ್ಲಿ ಒಂದು ಕ್ಯೂಟ್ ಆಗಿರೋ ಫುಡ್ ಟ್ರಕ್ ಓಪನ್ ಮಾಡಿದ್ದಾರೆ. ಇಲ್ಲಿ ಹೈಲೈಟ್ ಆಗಿರೋ ಫುಡ್ ಅಂದ್ರೆ ರಾಗಿ ಮುದ್ದೆ. ಮಳೆ ಬರ್ತಾ ಇರುವಾಗ ರಾಗಿ ಮುದ್ದೆ ಮತ್ತು ಕೋಳಿ ಸಾರು ಸೂಪರ್ ಕಾಂಬಿನೇಷನ್. ಮನೆಯಲ್ಲಿ ಮಾಡೋ ತರ ಒಂದು ತಿಂಡಿ ತಿನ್ಬೇಕಂದ್ರೆ ಈ ಒಂದು ಸ್ಪಾಟಿಗೆ ಬರಬೇಕು. ನಾನು ಹೇಳೋದಕ್ಕಿಂತ ಇಲ್ಲಿಗೆ ಬರೋ ಕಸ್ಟಮರ್ ಹತ್ರನೇ ರಿವ್ಯೂ ಕೇಳಿದ್ರೆ ಹೇಗಿರುತ್ತೆ? ಮನೆಯಲ್ಲಿ ಮಾಡಿದ ತಿಂಡಿಗಳನ್ನೇ ಎಲ್ಲ ಮಾಡಿ ತರ್ತಾರೆ. ಹೈಜಿನಿಕ್ ಇದೆ. ಸೊ ಎಲ್ಲ ಪಾಪ ದುಡಿದು ಕೆಲಸದಿಂದ ಬರುವವರು ಎಲ್ಲ ತಿಂತಾರೆ, ಮತ್ತೆ ಶಾಲೆ ಮಕ್ಕಳು ತಿಂತಾರೆ. ನಾವು ಸಹ ಸ್ವಲ್ಪ ಏನಾದ್ರು ಅರ್ಜೆಂಟಿಗೆ ಏನಾದ್ರು ಹಸಿವಾದ್ರೆ ಬಂದು ತಗೊಳ್ತೇವೆ. ಹಾಗೆ ಇವತ್ತಿಗೆ ಚಿಕನ್ ಐಟಮ್ ಏನಾದ್ರು ಉಂಟಾ ಅಂತ ನೋಡ್ಲಿಕ್ಕೆ ಬಂದಿದೆ. ಹೌದಾ, ಅದೇ ಒಂದು ಒಳ್ಳೆ, ನಿನ್ನೆ ಕಬಾಬ್ ತಕೊಂಡು ಹೋಗಿದ್ದೇನೆ, ಒಳ್ಳೇದಿತ್ತು. ಅಂಗಡಿ ಚಂದ ಇದೆ, ಒಳ್ಳೆ ನೀಟಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ಕುಳಿತುಕೊಳ್ಳಿಕ್ಕೆಲ್ಲ ನೀಟಾದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಸ್ವಚ್ಛತೆಯನ್ನು ಸಹ ಕಾಪಾಡ್ತಾರೆ. ಇಲ್ಲಿ ಸಹ ಒಂದು ಸಣ್ಣ ಕಸ ಕಡ್ಡಿ ಕಾಣುದಿಲ್ಲ ನಿಮಗೆ. ಸಂಜೆ ಆಗುವಾಗೆಲ್ಲ ಕ್ಲೀನ್ ಮಾಡಿ ತಗೊಂಡು ಹೋಗ್ತಾರೆ ಅವರು. ನಮ್ಮ ಊರಿನವರು, ನಮ್ಮ ಗ್ರಾಮದ ಮಕ್ಕಳಿಗೆ ಕೆಲಸ ಬೇಕು. ಏನ್ ಹೇಳ್ತೀರಿ? ಅಷ್ಟೇ, ಖುಷಿಯಾಗಿದೆ ಅಂಗಡಿ. ಈ ಸ್ವೀಟ್ ಕಾರ್ನ್ का रेट कितना है? 10 से स्टार्ट है, 20 वाला 20 से स्टार्ट है. ಕೇವಲ 10 ರೂಪಾಯಿಂದ ಸ್ಟಾರ್ಟ್ ಆಗುವ ಈ ಸ್ವೀಟ್ ಕಾರ್ನ್ ದೇರಳಕಟ್ಟೆಯ ಶಾಲಾ ಮದ್ರಸಾ ಮಕ್ಕಳಿಗೆ ತುಂಬಾ ಫೇವರೇಟ್ ಆಗಿರೋ ಜಾಗ ಅಂತ ಹೇಳ್ಬೋದು. ಲೈಟ್ ಆಗಿ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿಯಾಗಿರುವಂತಹ ಈ ಒಂದು ಸ್ವೀಟ್ ಕಾರ್ನ್ ತಿನ್ಬೇಕಾದ್ರೆ ದೇರಳಕಟ್ಟೆಯ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಹತ್ರ ಬರಬೇಕು. ಇಲ್ಲಿ ಯಾವ ತರ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಅವ್ರ ಹತ್ರನೇ ಕೇಳೋಣ. गोभी मंचूरियन है, मैंगो चिल्ली है, स्पेशल आइटम है चीज विद माइनस, पकोड़ा विद मिक्स गोभी, मिक्स मसाला विद माइनस, विदाउट माइनस, चीज वाला भी है, चीज विद माइनस. ನೀವೇನಾದ್ರೂ ಇಲ್ಲಿಗೆ ಬಂದಿದ್ರೆ ನಿಮ್ ಫೇವರೇಟ್ ಆಗಿರೋ ಐಟಮ್ ಯಾವುದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಊರಲ್ಲಿರೋ ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋರಿಗೆ ಸಪೋರ್ಟ್ ಮಾಡೋಣ. ಒಂದು ಒಳ್ಳೆ ಚರ್ಮುರಿ ತಿನ್ಬೇಕಂದ್ರೆ ಈ ಒಂದು ಸ್ಪಾಟಿಗೆ ಬರಬೇಕು. ದೇರ್ಲಗಟ್ಟೆಯಲ್ಲಿ ಒಂದು ಚರ್ಮುರಿ ಅಂಗಡಿ ಇದೆ. ನಿಜ ಹೇಳ್ಬೇಕಂದ್ರೆ ಮಂಗಳೂರಲ್ಲಿ ಪ್ರತಿಯೊಂದು ಏರಿಯಾದ ಗಲ್ಲಿಗಳಲ್ಲೂ ಸಿಗುವಂತಹ ಮತ್ತು ಎಲ್ಲರೂ ಇಷ್ಟಪಡುವಂತಹ ಒಂದು ಫುಡ್ ಆಗಿದೆ ಚರ್ಮುರಿ. ಅಂಗಡಿಗೆ ಪ್ರತ್ಯೇಕವಾಗಿ ಹೆಸರು ಇಲ್ದಿದ್ರು ಇವ್ರು ಮಾಡೋ ಚರ್ಮುರಿ ಮಾತ್ರ ಸಖತ್ತಾಗಿರುತ್ತೆ. ದೇರಳಕಟ್ಟೆಯ ಕುಲ್ಕಿ ಬಜಾರ್ ನ ಆಪೋಸಿಟ್ ಅಲ್ಲಿರುವ ಈ ಒಂದು ಚರ್ಮುರಿ ಅಂಗಡಿ ಇವರ ಒಂದು ಸ್ಮೈಲ್ ಇಂದ ಫೇಮಸ್ ಆಗುದಂತೂ ಗ್ಯಾರಂಟಿ. 7 ವರ್ಷ ಆಯ್ತು ಊಟ ಮಾತ್ರ 3 ತಿಂಗಳ ಐಟಮ್ ಎಂದ್ರಲ್ಲ, ಐಟಮ್ ಪಾನಿಪುರಿ, ಚರ್ಮುರಿ ಪಾನಿಪುರಿ, ಇನ್ಶಾಲ್ಲ ಆಮ್ಲೆಟ್ ಎಲ್ಲ ಹಾಕೊಂಡು ಆಮ್ಲೆಟ್ ಇನ್ಶಾಲ್ಲ ಸೂಪರ್ ಚರ್ಮುರಿ ಆಯಾ. ನೀವು ಒಮ್ಮೆ ಇಲ್ಲಿ ಬಂದು ವಿಸಿಟ್ ಮಾಡಿ, ತಿನ್ಲಿಕ್ಕೇನೆ ಇರುವುದು ಇಲ್ಲಿ. ಸಪೋರ್ಟ್ ಮಾಡಿ ಇವರಿಗೆ. ಓಕೆ, ಥ್ಯಾಂಕ್ ಯು.